ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಕೂಡ ಚೆನ್ನಾಗಿ ಅಭ್ಯಾಸನ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಈಗಂತೂ ನಮ್ಮ ಅಭ್ಯಾಸ ಜಾಸ್ತಿನೇ ಇರಬೇಕಾಗುತ್ತೆ. ಏನಿಲ್ಲ ಅಂದ್ರೂ ಡೈಲಿ 8 ತಾಸು ನಾವು ಅಭ್ಯಾಸನ ಮಾಡ್ತಾ ಬಂದರೆ ಮಾತ್ರ ಈ ಒಂದು ಎಕ್ಸಾಮ್ನ ನಾವು ಫೇಸ್ ಮಾಡೋಕ್ಕೆ ಸಾಧ್ಯ ಆಗೋದು. ಯಾಕಂದರೆ ಮಲ್ಟಿಪಲ್ ಚಾಯ್ಸ್ ಇರೋದ್ರಿಂದ ರೈಟಿಂಗ್ ಇತ್ತು ಅಂದರೆ ನಾವು ಅಟ್ಲೀಸ್ಟು 3 ಮಾರ್ಕ್ಸಿಗೆ 2 ಮಾರ್ಕ್ಸು ಕೊಟ್ಬಿಡೋರು ಹೆಂಗೋ ಪಾಸ್ ಆಗ್ತಿದ್ವಿ ಅಂತ ಅನ್ಕೋಬೋದು. ಬಟ್ ಇದರಲ್ಲಿ ಏನು ಗೊತ್ತಾ, ನಮ್ಮ OMR ಶೀಟ್ ಅಂತ ನಮಗೆ ಮೋಸ ಮಾಡಲ್ಲ. ನಾವು ಯಾವ ಥರ ಎಕ್ಸಾಮ್ ಬರೆದಿರ್ತೀವೋ ಅದು ನಮ್ಮ ಕಣ್ಮುಂದೆನೇ ಬಂದಿರುತ್ತೆ. ಸೊ ಹಾಗಾಗಿ ಎಲ್ಲೂ ಕೂಡ ನಾವು ಮಾರ್ಕ್ಸ್ ಮಿಸ್ ಮಾಡದೆ ಮಲ್ಟಿಪಲ್ ಚಾಯ್ಸ್ನ ನೋಡ್ಕೊಂಡು ನಾವು ನೀಟಾಗಿ ಮಾರ್ಕ್ ಮಾಡಿ ಬಂದ್ವಿ ಅಂದರೆ ಆರಾಮಾಗಿ ನಾವು ಸ್ಕೋರ್ ಮಾಡ್ಬೋದು. ಸೊ ಈ ಒಂದು ಎಕ್ಸಾಮ್ನ ಯಾವ ಥರ ಟ್ರ್ಯಾಕ್ ಮಾಡ್ಬೋದು, ಯಾವ ಥರ ಸ್ಟಡಿ ಮಾಡಿದ್ರೆ ನಮಗೆ ಈಸಿ ಆಗುತ್ತೆ ಅಂತ ಸ್ವಲ್ಪ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮ್ಮ ಹತ್ರ ಹಂಚ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಏನು ಗೊತ್ತಾ, ಯಾವುದೇ ಒಂದು ಎಕ್ಸಾಮಿಗೆ ನಾವು ಥರೋ ಆಗಿ ಓದಬೇಕಂದ್ರೆ ಎಲ್ಲೂ ಕೂಡ ನಾವು ಮಿಸ್ ಆಗಬಾರ್ದು, ಕನ್ಫ್ಯೂಸ್ ಆಗಬಾರ್ದು. ಈ ಒಂದು ಕನ್ಫ್ಯೂಸ್ ಇದೆಯಲ್ಲ, ಇದೇ ನಮ್ಮನ್ನು ಇಷ್ಟು ದಿನವರೆಗೂ ಈ ಒಂದು ಕೆಳಗಡೆನೆ ಇನ್ನೂ ಎಕ್ಸಾಮ್ನಗಳು ಪಾಸ್ ಮಾಡ್ದಲೇ ಕೆಳಗಡೆನೆ ಇರೋ ಥರ ಮಾಡಿರೋದು. ಕನ್ಫ್ಯೂಸನ್ನ ಬಿಟ್ಟು ಹಾಕಬೇಕು. ನಾವು ಎಷ್ಟು ಚೆನ್ನಾಗಿ ಅಭ್ಯಾಸನ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಮಾರ್ಕ್ಸ್ನ ಕೊಡುತ್ತೆ. ಸೊ ಫಸ್ಟು ನಾವು ಬುಕ್ಸ್ಗಳನ್ನೆಲ್ಲ ನೀಟಾಗಿ ಕಲೆಕ್ಟ್ ಮಾಡಬೇಕು. ಹೊಸ ವರ್ಷನ್ನು ನ್ಯೂ ಎಡಿಷನ್ ಇದೆಯಲ್ಲ, ಅವೇ ಬುಕ್ಸ್ನ ನಾವು ಕಲೆಕ್ಟ್ ಮಾಡ್ಕೋಬೇಕು. ಅಕಸ್ಮಾತ್ ನಾವು ಬುಕ್ಸ್ಗಳು ಏನಾದ್ರೂ ಸ್ಕೂಲಲ್ಲಿ ಅವೈಲೇಬಲ್ ಇಲ್ಲ ಅಂದರೆ ಆ ವೆಬ್ಸೈಟಿಗೆ ಹೋಗ್ಬಿಟ್ಟು ಪ್ರಿಂಟ್ನ ತಗೊಂಡು ನಾವು ಓದ್ಕೋಬೇಕಾಗುತ್ತೆ. ಹೊಸ್ದಾಗಿ ಏನೇನೋ ವಿಷಯಗಳು ಕೇಳಿರ್ತಾರ ಅವನ್ನೇ ಜಾಸ್ತಿ ಫೋಕಸ್ ಮಾಡೋದು ಎಕ್ಸಾಮಲ್ಲಿ. ಹಂಗಾಗಿ ಒಂದು ಹೊಸ ವಿಷಯಗಳನ್ನ ನಾವು ರಿವಿಸನ್ ಮಾಡಬೇಕಾಗುತ್ತೆ. ಆಮೇಲೆ ಇದ್ರ ಜೊತೆಗೆ ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಸೋಷಿಯಲ್ಲು, ಆಮೇಲೆ ಪಾಲಿಟಿಕ್ಸು, ಈ ಒಂದು ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ ಅದು ಸ್ವಲ್ಪ ಕನ್ಫ್ಯೂಸ್ ಜಾಸ್ತಿ ಆಗುತ್ತೆ. ಆಮೇಲೆ ಸೋಷಿಯಾಲಜಿಯಲ್ಲಿ ಅಲ್ಲೂ ಕೂಡ ಸ್ವಲ್ಪ ಇಸ್ವಿಗಳು ಬರ್ತವೆ. ಈಗ ವರದಕ್ಷಿಣೆ ನಿಷೇಧ ಕಾಯ್ದೆ, ಬಾಲಕಾರ್ಮಿಕ ಕಾಯ್ದೆಗಳು ಅವು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತವೆ. ಅವನು ಕೂಡ ಚೆನ್ನಾಗಿ ರಿವಿಸನ್ ಮಾಡ್ಕೋಬೇಕಾಗುತ್ತೆ. ಪಾಲಿಟಿಕ್ಸಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಈ ಒಂದು ಮಂತ್ರಿಮಂಡಲ, ಸಂಸತ್ತು ಇವುಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ವಿಧಿಗಳು ಬರ್ತವೆ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ತಿದ್ದುಪಡಿಗಳು, ಹಾಗೆ ಮಹಿಳಾ ಮೀಸಲಾತಿಗಳು, ಈ ಥರ ಎಲ್ಲ ತುಂಬ ವಿಷಯಗಳು ಇದ್ದಾವೆ ಕೇಳೋಕ್ಕೆ ಎಕ್ಸಾಮಲ್ಲಿ. ಸೊ ಇವನ್ನೆಲ್ಲ ನಾವು ಚೆನ್ನಾಗಿ ಸ್ಟಡಿ ಮಾಡ್ಕೋಬೇಕು. ಆವಾಗ ಎಲ್ಲೂ ಕೂಡ ಕನ್ಫ್ಯೂಸ್ ಆಗಲ್ಲ. ಇಷ್ಟಿಗೆ ಸಂಬಂಧಪಟ್ಟಂತೆ ಕೃತಿಗಳು ಕೇಳ್ಬೋದು, ಅಥವಾ ಆ ಒಂದು ಸಾಮ್ರಾಜ್ಯದ ಆಡಳಿತ ಭಾಷೆ ಒಂದು ಯಾವುದು ಅಂತ ಕೇಳ್ಬೋದು. ಆ ಒಂದು ಆಡಳಿತದಲ್ಲಿ ಅವರು ಅಳವಡಿಸಿಕೊಂಡಿರುವಂತಹ ಪದ್ಧತಿಗಳು ಯಾವುವು ಅಂತ ಕೇಳ್ಬೋದು. ಈ ಥರ ನೂರಾರು ಕ್ವಶನ್ಗಳು ಇರ್ತಾವೆ ಅವ್ರಿಗೆ ಕೇಳೋಕ್ಕೆ. ಯಾವ ಥರ ಕೇಳ್ತಾರೆ ಅಂತ ನಾವು ತಲೆಯಲ್ಲಿ ಫಿಕ್ಸ್ ಆಗಿರ್ಬಾರ್ದು. ಯಾವ ಥರ ಕೇಳಿದ್ರು ಕೂಡ ನಾವು ಬರಿತೀವಿ ಅನ್ನೋಷ್ಟು ನಾವು ಮೈಂಡ್ ಫಿಕ್ಸ್ ಆಗಿದ್ದು ಅಭ್ಯಾಸನ ಮಾಡಿದರೆ ಆರಾಮಾಗಿ ನಾವು ಎಕ್ಸಾಮ್ನ ಪಾಸ್ ಮಾಡ್ಬೋದು. ಅದ್ರ ಜೊತೆಗೆ ಒಂದು ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಬುಕ್ಸ್ಗಳನ್ನ ಲೈನ್ ಟು ಲೈನು, ಪೇಜ್ ಟು ಪೇಜು ನೀಟಾಗಿ ನಾವು ಓದಿದ್ದಾಗ ಆರಾಮಾಗಿ ನಮಗೆ ತಲೆಗುಳಿತಿ ರಿವಿಸನ್ ಮಾಡ್ತಾ ಹೋಗಬೇಕು. ಓದೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಡೈಲಿ ಒಂದು 8 ರಿಂದ 10 ತಾಸು ನಾವು ಅಭ್ಯಾಸನ ಮಾಡಿದ್ವಿ ಅಂದರೆ ಅದ್ರ ಜೊತೆಗೆ ಇನ್ನೊಂದು ಏನು ಮಾಡಬೇಕಪ್ಪ ಅಂದರೆ ಕ್ವಶನ್ ಪೇಪರ್ನ ಬಿಡಿಸ್ಬೇಕಾಗುತ್ತೆ. ಎಷ್ಟು ನಾವು ಕ್ವಶನ್ ಪೇಪರ್ನ ಬಿಡಿಸ್ತೀವೋ ಅಷ್ಟು ನಾವು ನಮ್ಮನ್ನು ಓದಿರೋದನ್ನು, ಆ ಒಂದು ಓದಿರೋ ಸಾಮರ್ಥ್ಯನ ಆ ಒಂದು ಕ್ವಶನ್ ಪೇಪರೇ ಅಳೆಯುತ್ತೆ. ಅದ್ರ ಜೊತೆಗೆ ನಾವು ನಮ್ಮ ಸಾಮರ್ಥ್ಯನ ಪರೀಕ್ಷೆ ಮಾಡ್ಕೊಳಕ್ಕೆ ಆ ಒಂದು ಪ್ರಶ್ನೆ ಪತ್ರಿಕೆ ಅನ್ನೋದು ಒಂದು ಉತ್ತಮವಾದ ಸಾಧನ. ಆ ಒಂದು ಕ್ವಶನ್ ಪೇಪರ್ನ ನಾವು ಕಲೆಕ್ಟ್ ಮಾಡ್ಕೊಂಡು ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋದ್ವಿ ಅಂದರೆ ಇನ್ನೂ ಓದಿರೋದು ಇನ್ನೂ ಎಷ್ಟು ಓದಬೇಕು ಅನ್ನೋದನ್ನು ನಮಗೆ ಅರ್ಥ ಮಾಡಿಸುತ್ತೆ. ಸೊ ಹಂಗಾಗಿ ಎಷ್ಟು ಕ್ವಶನ್ ಪೇಪರ್ ಬಿಡಿಸ್ತೀವೋ ಅಷ್ಟು ನಮಗೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಎಕ್ಸಾಮ್ ಫಿಯರ್ನೆಸ್ನ ನಾವು ಇಲ್ಲೇ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಇನ್ನು ಎಕ್ಸಾಮಲ್ಲಿ ಆಗುವಂಥ ತಪ್ಪುಗಳೆಲ್ಲ ನಾವು ಇವಾಗಲೇ ಮಾಡಿ ಮುಗಿಸಿರ್ಬೇಕು. ಎಕ್ಸಾಮಲ್ಲಿ ತಪ್ಪು ಮಾಡಿದಂದರೆ ಜೀವನ ಪೂರ್ತಿ ನಾವು ಸಫರ್ ಪಡಬೇಕಾಗುತ್ತೆ. ಸೊ ಹಂಗಾಗಿ ಈಗ ಮಾರ್ಕ್ ಟೆಸ್ಟ್ಗಳು ಅಟೆಂಡ್ ಮಾಡೋದು ಅಥವಾ ಕ್ವಿಝ್ ಅಟೆಂಡ್ ಮಾಡೋದು, ಈ ಥರ ಕ್ವಶನ್ ಪೇಪರ್ಗಳು ನೋಡೋದು, ಬಿಡಿಸೋದು, ಈ ಥರ ಎಲ್ಲ ನಾವು ಮಾಡ್ತಾ ಹೋದ್ವಿ ಅಂದರೆ ಸೊ ಈ ಥರ ನಾವು ಓದಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಂದರೆ, ಒಂದು ಭಾಷಾಭ್ಯಾಸದಲ್ಲಿ ಕೊಟ್ಟಿರೋಂಥ ಎಲ್ಲ ಕ್ವಶನ್ ಕ್ವಶನ್ಗಳ್ನು ನಾವು ಎಷ್ಟು ರಿವಿಸನ್ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದು. ಆಲ್ಮೋಸ್ಟ್ ಅಲ್ಲ ಅವನ್ನೇ ಜಾಸ್ತಿ ಕೇಳೋದು. ಬುಕ್ಸಲ್ಲೂ ಕೇಳಲ್ಲ ಅಂತ ಹೇಳಲ್ಲ. 100% ಭಾಷಾಭ್ಯಾಸದಲ್ಲಿರೋವಂಥ ಕ್ವಶನ್ ಕೇಳ್ತಾರೆ. ಅವನ್ನ ಎಲ್ಲೂ ಕೂಡ ಮಿಸ್ ಮಾಡ್ಬಾರ್ದು. ಅದ್ರಾಗ 50% ಕೇಳಿದ್ರು ಕೂಡ ಇನ್ನು 50% ಬುಕ್ಸಲ್ಲಿ ಕೇಳಿದ್ರು ಅಂದರೆ ಆರಾಮಾಗಿ ನಾವು ಭಾಷಾಭ್ಯಾಸದಲ್ಲಿ 1-2 ಸಲ ರಿವಿಸನ್ ಮಾಡಿದ್ವಿ ಅಂದರೆ ನೆನಪಿರ್ತವೆ ಅಲ್ವಾ. ಒಂದು ಬುಕ್ಸ್ ಪೂರ್ತಿ ಓದೋದಕ್ಕೂ ಅಭ್ಯಾಸದಲ್ಲಿರುವಂಥ ಕ್ವಶನ್ ಪೇಪರ್ ಓದೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತಲ್ವಾ.
ಸೊ ಹಂಗಾಗಿ ಆ ಒಂದು ಪ್ರಶ್ನೆಗಳನ್ನ ನಾವು ಚೆನ್ನಾಗಿ ಅಭ್ಯಾಸನ ಮಾಡಬೇಕಾಗುತ್ತೆ, ರಿವಿಸನ್ ಮಾಡಬೇಕಾಗುತ್ತೆ. ದಿನ 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 ನಮ್ಮ ಅಭ್ಯಾಸನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಆವಾಗ ನಮಗೆ ನಮ್ಮ ಮೇಲೆ ಭರವಸೆ ಜಾಸ್ತಿ ಆಗೋದು, ಅದ್ರ ಜೊತೆಗೆ ನಮ್ಮ ಮೇಲೆ ನಾವು ಕಾನ್ಫಿಡೆನ್ಸ್ನ ಇಟ್ಕೊಂಡು ನಾವು ಅಭ್ಯಾಸನ ಮಾಡಬೇಕಾಗುತ್ತೆ. ಈ ಥರ ನಾವು ಅಭ್ಯಾಸನ ಮಾಡಿದಾಗ ಎಕ್ಸಾಮಿಗೆ ಹತ್ರ ಬಂದಂಗೆ ಕಾನ್ಸೆಪ್ಟ್ಗಳು ಕೂಡ ಕ್ಲಿಯರ್ ಆಗ್ತವೆ. ಸೊ ನಮಗೆ ನಾವು ಕೂಡ ಇನ್ನೊಬ್ಬರಿಗೆ ಹೇಳುವಂತಹ ಒಂದು ಸಾಮರ್ಥ್ಯನೂ ಕೂಡ ಬೆಳೆಯುತ್ತೆ. ಸೊ ಈ ಥರ ನಾವು ಟ್ರಿಕ್ಸ್ನ ಫಾಲೋ ಮಾಡ್ಕೊಂಡು ಎಕ್ಸಾಮಿಗೆ ಸ್ಟಡಿ ಮಾಡ್ತಾ ಬಂದರೆ ನಿಜವಾಗ್ಲೂ ಎಲ್ಲೂ ಕೂಡ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಜಾಬ್ ಅಂತೂ ನಮಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.